ಮೀನು ಹಿಡಿಯೋಕೆ ಹೋಗಿದ್ದವರು 23 ದಿನ ಕಳೆದರೂ ಇವತ್ತಿನವರೆಗೂ ಪತ್ತೆಯಾಗಿಲ್ಲ. ಕಳೆದ ತಿಂಗಳು ಕೆಲಸಕ್ಕೆ ಅಂತ ಬೋಟ್ನಲ್ಲಿ ಹೊರಗಡೆ ಹೋದವರು ಇವತ್ತಿಗೂ ಮನೆಗೆ ವಾಪಸ್ಸಾಗಿಲ್ಲ. ಇದರಿಂದ ಕಂಗಾಲಾದ ಮೀನುಗಾರರು ಬೃಹತ್ ಹೋರಾಟ ನಡೆಸಿದ್ರು. ನಾಪತ್ತೆಯಾದವರ ಪತ್ತೆಗೆ ಸರ್ಕಾರಕ್ಕೆ ಚುರುಕು ಮುಟ್ಟಿಸಿದ್ರು. ರೊಚ್ಚಿಗೆದ್ದ ಮೀನುಗಾರರಿಂದ ಬೃಹತ್ ಹೋರಾಟ. ಕಾಣೆಯಾದ ಮೀನುಗಾರರ ಪತ್ತೆಗೆ ಭಾರೀ ಪ್ರತಿಭಟನೆ. ಇದು ಉಡುಪಿಯಲ್ಲಿ ಮೀನುಗಾರರ ಒಗ್ಗಟ್ಟಿನ ಪ್ರದರ್ಶನ. ಇಪ್ಪತ್ಮೂರು ದಿನವಾದರೂ ಪತ್ತೆಯಾಗಿಲ್ಲ ಮೀನುಗಾರರು. 7 ಮೀನುಗಾರರ ಪತ್ತೆಗೆ ಆಗ್ರಹಿಸಿ ಭಾರೀ ಹೋರಾಟ. ಈ ಬೃಹತ್ ಹೋರಾಟಕ್ಕೆ ಕಾರಣವಾಗಿದ್ದು ಮೀನುಗಾರರ ನಾಪತ್ತೆ ಪ್ರಕರಣ. ಕಳೆದ ಡಿಸೆಂಬರ್ 13ನೇ ತಾರೀಖಿನಂದು ಈ 7 ಮಂದಿ ಮೀನುಗಾರರು ಉಡುಪಿಯ ಮಲ್ಪೆ ಬಂದರಿನಿಂದ ಮೀನುಗಾರಿಕೆಗೆ ಹೊರಟಿದ್ರು. ಉಡುಪಿ ಜಿಲ್ಲೆ ಮಲ್ಪೆ ಮೂಲದ ಚಂದ್ರಶೇಖರ್ ಮತ್ತು ಹರಿಪ್ರಸಾದ್, ಉತ್ತರ ಕನ್ನಡ ಜಿಲ್ಲೆ ಕುಮಟಾ ಮೂಲದ ದಾಮೋದರ್, ಲಕ್ಷ್ಮಣ್, ಸತೀಶ್, ರಮೇಶ್, ರವಿ ಸೇರಿದಂತೆ ಒಟ್ಟು 7 ಮಂದಿ ಮೀನುಗಾರರು ಬೋಟ್ ಸಮೇತ ನಾಪತ್ತೆಯಾಗಿ 23 ದಿನ ಕಳೆದರೂ ಪತ್ತೆ ಆಗಿಲ್ಲ. ಇದರಿಂದ ನೊಂದ ಮೀನುಗಾರರು ಸರ್ಕಾರದ ನಿರ್ಲಕ್ಷ್ಯಕ್ಕೆ ಸಿಡಿದೆದ್ರು. ಬೃಹತ್ ಹೋರಾಟವನ್ನ ನಡೆಸಿ ನಾಪತ್ತೆಯಾದವರ ಶೀಘ್ರ ಪತ್ತೆಗೆ ಆಗ್ರಹಿಸಿದ್ರು. ಸರ್ಕಾರದ ವಿರುದ್ಧ ಸಿಡಿದಿದ್ದ ಭೂತಾಯಿ ಮಕ್ಕಳು. 35,000 ಮೀನುಗಾರರಿಂದ ಬೃಹತ್ ಪಾದಯಾತ್ರೆ. ಮೀನುಗಾರರು ನಾಪತ್ತೆಯಾಗಿ 20 ದಿನ ಕಳೆದರೂ ಅವರ ಪತ್ತೆಗೆ ಸರಿಯಾದ ಕ್ರಮ ಕೈಗೊಂಡಿಲ್ಲ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ನಿರ್ಲಕ್ಷ್ಯ ವಹಿಸಿದೆ ಅಂತ ಆರೋಪಿಸಿ ಮಲ್ಪೆ, ಕುಮಟಾ, ಮಂಗಳೂರು, ಹೊನ್ನಾವರ ಸೇರಿದಂತೆ ಕರಾವಳಿ ಭಾಗದ 35,000 ಮೀನುಗಾರರು ಬೀದಿಗಿಳಿದಿದ್ರು. ಕರಾವಳಿ ಜಂಕ್ಷನ್ನಲ್ಲಿ ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ಅಂಬಲಪಾಡಿ ಜಂಕ್ಷನ್ ವರೆಗೆ ಸಾಗಿ ರಸ್ತೆ ತಡೆಯನ್ನ ಮಾಡಿದ್ರು. ಸಂಸದೆ ಶೋಭಾ ಕರಂದ್ಲಾಜೆ, ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ಮೀನುಗಾರಿಕಾ ಹೋರಾಟಕ್ಕೆ ಸಾಥ್ ನೀಡಿದ್ರು. ಸುವರ್ಣ ತ್ರಿಭುಜದ ಮೀನು ಹಾಕುವಂತ ಕಂಟೈನರ್, ಅದಕ್ಕೇನು ನೀವು ಹೇಳ್ತೀರಿ ಪ್ಲಾಸ್ಟಿಕ್ಕಿನ ಡಬ್ಬ ಬಾಕ್ಸ್, ಅದು ಮಾಲ್ವಾರದ ಹತ್ರ ಸಿಕ್ಕಿದೆ ಅನ್ನುವಂಥದ್ದನ್ನ ಪತ್ತೆ ಹಚ್ಚಿದಾಗ ಆ ಮೀನುಗಾರರ ಕುಟುಂಬದ ಅವರ ಸೋದರ ಅಲ್ಲಿಗೆ ಹೋಗಿ ಅದು ನಮ್ಮದೇ ಬೋಟಿಂದು ಅನ್ನುವಂಥದ್ದನ್ನ ಹೇಳಿದ್ದಾರೆ ಅನ್ನುವಂಥದ್ದನ್ನ ಅಲ್ಲಿಯ ಸಿವಿಲ್ ಪೊಲೀಸ್ ಹೇಳ್ತಾ ಇದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ಬಂದ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವೆ ಜಯಮಾಲಾ ಪ್ರತಿಭಟನಾಕಾರರನ್ನ ಉದ್ದೇಶಿಸಿ ಮಾತನಾಡಿ ಪರಿಹಾರ ನೀಡ್ತೀವಿ ಎಂದಾಗ ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇವತ್ತು ಮಿಲಿಟರಿ ಮೂಲಕ ನಮ್ಗೆ ಶೋಧವನ್ನ ಮಾಡ್ಕೊಡಿ ಅಂತ ಬಿಟ್ಟು ಕೇಳಿದೀವಿ. ಅದರಿಂದಾಗಿ ಯಾವ ತರದಲ್ಲಿ ಕೇಂದ್ರ ಸರ್ಕಾರದ ನೆರವನ್ನು ತಗೊಳ್ತೀವಿ, ರಾಜ್ಯ ಸರ್ಕಾರ ನಿರಂತರವಾಗಿ ಕೆಲಸ ಮಾಡ್ತೀವಿ. ಆ ಜೀವವನ್ನ ಕರ್ಕೊಂಡು ಬರ್ಲಿಕ್ಕೆ ನಾವೆಲ್ಲರೂ ನಿಮ್ ಜೊತೆ ಇದ್ದೀವಿ. ಇದು ಆರಂಭವಷ್ಟೇ. ಸರ್ಕಾರ ಇದೇ ರೀತಿ ಮೀನುಗಾರರ ಪತ್ತೆಗೆ ಸರಿಯಾದ ತ್ವರಿತಗತಿ ಕ್ರಮವನ್ನ ಕೈಗೊಳ್ಳದಿದ್ರೆ ಉಗ್ರ ಹೋರಾಟವನ್ನ ನಡೆಸುವುದಾಗಿ ಮೀನುಗಾರರು ಎಚ್ಚರಿಸಿದ್ರು. ಸರ್ಕಾರ ಎಲ್ಲಾ ಪ್ರಯತ್ನ ಮಾಡ್ತಿದೆ ಎಂದ್ರೂ ಮೀನುಗಾರರು ಗೊತ್ತಿಲ್ಲ. ಕರಾವಳಿ ಭಾಗದ ಮೀನುಗಾರಿಕೆ ಬಂದ್ ಮಾಡಿ ರಸ್ತೆಗಿಳಿದು ಬಿಸಿ ಮುಟ್ಟಿಸಿರುವಂತ ಜನ ಇದೇ ರೀತಿ ನಿರ್ಲಕ್ಷ್ಯ ವಹಿಸಿದ್ರೆ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದ್ದಾರೆ. ಪರೀಕ್ಷಿತ್ ಶೇಟ್, ನ್ಯೂಸ್ 18 ಕನ್ನಡ, ಉಡುಪಿ. 3 ದಿನಗಳಿಂದ ನಡೀತಾ ಇದ್ದ 84ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನಕ್ಕೆ ತೆರೆ ಬಿದ್ದಿದೆ. ವಿದ್ಯಾಕಾಶಿಯಲ್ಲಿ ನಡೀತಾ ಇದ್ದ ನುಡಿ ಹಬ್ಬದ ಕೊನೆಯ ದಿನ ಸಂಪ್ರದಾಯದಂತೆ 5 ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ. 1,000 ಆಂಗ್ಲ ಮಾಧ್ಯಮ ಶಾಲೆ ತೆರೆಯುವ ನಿರ್ಣಯವನ್ನ ಸರ್ಕಾರ ಕೈಬಿಡಬೇಕು.
ಪ್ರಾಥಮಿಕ ಶಿಕ್ಷಣವನ್ನ ರಾಷ್ಟ್ರೀಕರಣ ಮಾಡಬೇಕು. ನಾಡಗೀತೆ ಹಾಡು ಅವಧಿಯನ್ನ 2 ನಿಮಿಷ 30 ಸೆಕೆಂಡ್ಗಳಿಗೆ ನಿಗದಿಪಡಿಸಬೇಕು. ಕೇಂದ್ರ ಸರ್ಕಾರದ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಕನ್ನಡದಲ್ಲಿ ಬರೆಯೋಕೆ ಅವಕಾಶವನ್ನ ಕಲ್ಪಿಸಬೇಕು ಹಾಗೂ ಸಮ್ಮೇಳನ ಯಶಸ್ವಿಗೊಳಿಸಿದ ಸರ್ವರಿಗೂ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಿ 5 ನಿರ್ಣಯಗಳನ್ನು ಕೈಗೊಳ್ಳಲಾಯಿತು. ಆಯ್ದ ಕೆಲವರೊಂದಿಗೆ ಸಮ್ಮೇಳನಾಧ್ಯಕ್ಷರ ಸಂವಾದದಲ್ಲಿ ಚಂದ್ರಶೇಖರ್ ಕಂಬಾರರಿಗೆ ಬುದ್ಧಿಜೀವಿಗಳ ಹತ್ಯೆ, ಸಮ್ಮೇಳನದಲ್ಲಿ ಮಹಿಳಾ ಕುಂಭಮೇಳದ ಬಗ್ಗೆ ಪ್ರಶ್ನಿಸಲಾಯಿತು. ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಬಿಎಸ್ವೈ ಇಂಗ್ಲಿಷ್ ಮಾಧ್ಯಮ ಶಾಲೆ ಆರಂಭ ಹಾಗೂ ಪ್ರತ್ಯೇಕ ರಾಜ್ಯ ಕೂಗಿನ ಬಗ್ಗೆ ಮಾತನಾಡಿದರು. ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಶಿಕ್ಷಣ ನೀಡುವುದರ ಬಗ್ಗೆ ಬಹಳಷ್ಟು ಚರ್ಚೆ ನಡೀತಾ ಇದೆ. ಮಾತೃಭಾಷೆಯಲ್ಲಿ ಶಿಕ್ಷಣ ಕಲಿಕೆಗೆ ಸಹಕಾರಿ ಎಂಬುದರಲ್ಲಿ 2 ಮಾತಿಲ್ಲ. ವ್ಯವಹಾರಕ್ಕಾದರೂ ಇಂಗ್ಲಿಷ್ ಭಾಷೆ ಕಲಿಯಬೇಕು. ದುರಂತ ಅಂದ್ರೆ ಇಂಗ್ಲಿಷ್ ಭಾಷೆ ಶ್ರೀಮಂತರ ಮತ್ತು ನಗರವಾಸಿಗಳ ಸೊತ್ತಾಗಬಾರದೆಂದು. ಬೆಂಗಳೂರಿನಲ್ಲಿ 16ನೇ ಚಿತ್ರಸಂತೆ ಸಂಭ್ರಮ ಸಡಗರ ಕಳೆಕಟ್ಟಿತು. ಕರ್ನಾಟಕ ಚಿತ್ರಕಲಾ ಪರಿಷತ್ ಆಯೋಜಿಸಿರೋ ಚಿತ್ರಸಂತೆಗೆ ಮೇಯರ್ ಗಂಗಾಂಬಿಕೆ ಚಾಲನೆಯನ್ನ ಕೊಟ್ಟರು. ರಾಜಸ್ಥಾನ್, ಮುಂಬೈ ಸೇರಿದಂತೆ ದೇಶದ ನಾನಾ ಭಾಗಗಳಿಂದ ಸುಮಾರು 1200ಕ್ಕೂ ಹೆಚ್ಚು ಕಲಾವಿದರು ಚಿತ್ರಸಂತೆಯಲ್ಲಿ ಪಾಲ್ಗೊಂಡಿದ್ರು. ಚಿತ್ರಗಳ ಕಲರ್ಫುಲ್ ಜಗತ್ತಿನಲ್ಲಿ ಜನ ಖುಷಿಯಿಂದಲೇ ಮಿಂದೆದ್ರು.